ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನಲ್. ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹೆಸರ ಕಾಳಿಂದ ಯಾವ ಥರ ಜ್ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಹೆಸರು ಕಾಳು ತೊಗೊಂಡಿದ್ದೀನಿ 1 ಗ್ಲಾಸ್ ಅಷ್ಟು. ಇದರಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮತ್ತೆ ಇದನ್ನು ಫಸ್ಟಿಗೆ ನಾನು ಹೆಸರು ಕಾಳನ್ನು ಹೊರ್ಕೋಬೇಕು ಚೆನ್ನಾಗಿ. ಬನ್ನಿ ಹೊರೋದು ಯಾವ ಥರ ತೋರಿಸ್ಕೊಡ್ತೀನಿ. ಇದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಹೆಸರು ಕಾಳು ಮತ್ತು ಏಲಕ್ಕಿ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಹಸಿ ವಾಸನೆ ಹೋದ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಐದು ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಕಲರ್ ಬಂದಿದ್ರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಉಂಟು. ನೋಡಿ, ಈಗ ಇದು 2 ಏಲಕ್ಕಿ ತೆಗೆದಿಟ್ಕೋಬೇಕು. ಮತ್ತು ಇದು ಫ್ರೈ ಮಾಡಿಕೊಂಡು ತೊಳಿಬೇಕು, ಚೆನ್ನಾಗಿ ತೊಳ್ಕೋಬೇಕು. ತೊಳೆದು ಮಿಕ್ಸಿಗೆ ಹಾಕೋಬೇಕು. ನಾನು ಏಲಕ್ಕಿ ತೆಗಿತಾ ಇದ್ದೀನಿ. ನೋಡಿ, ಅದು ಹಸಿ ವಾಸನೆ ಹೋಗಿ ಒಂಥರ ಘಮ ಘಮ ಅಂತ ಪರಿಮಳ ಬರ್ತದೆ. ಅದಕ್ಕೆ ಹೊರಿಯುವಾಗ ನೋಡಿ, ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನಾನು. ಈಗ ಒಂದು ಪಾತ್ರದಲ್ಲಿ ಹಾಕಿ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತೊಳ್ಕೋಬೇಕು ಚೆನ್ನಾಗಿ. 2 ಸಲ ತೊಳೆದು ಮಿಕ್ಸಿ ತೊಳೆದಾಗಿದೆ, ತೊಳ್ಕೊಂಡಿದ್ದೀನಿ. ನನಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೋಬೇಕು. ಈಗ ನಾನು ಇಲ್ಲಿ 2 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಗಂದಾಗಿ ರುಬ್ಕೊಳ್ಳುವ ಫ್ರೆಂಡ್ಸ್. ನೋಡಿ, ಹೆಸರುಬೇಳೆನ ಇಷ್ಟು ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಹಾಕ್ತಾ ಇದ್ದೀನಿ ಪಾತ್ರಕ್ಕೆ. ನೋಡಿ, ಈಗ ಇದಕ್ಕೆ ನಾವು ನೀರು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀರು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದು ಜ್ಯೂಸ್ ಥರ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ತೆಳಬೇಕು ಅಷ್ಟು ತೆಳು ಜ್ಯೂಸ್ ಮಾಡ್ಬೋದು. ಹೆಲ್ತಿ ಕೂಡ ಒಳ್ಳೆಯದು ಜೀವಕ್ಕೆ. ಇದಕ್ಕೆ ಇಲ್ಲಿ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಬೋದು. ಇದು ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ಯಾವ ಕೂಡ ಬೆಲ್ಲ ಹಾಕ್ಬೋದು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಇದು ಸಕ್ಕೆಗಾಲಕ್ಕೆಲ್ಲ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ. ಇದು ತಣ್ಣಗಾಗಿದೆ, ಹಸಿವೆ ಕೂಡ ಬೇಗ ಆಗಲ್ಲ ಫ್ರೆಂಡ್ಸ್ ಇದು ಕುಡಿದಿದ್ರೆ. ಇದಕ್ಕೆ ಐಸ್ ಕ್ಯೂಬ್ ಹಾಕಿ ನಾವು ಕುಡಿಬೋದು. ನೋಡಿ ಫ್ರೆಂಡ್ಸ್, ಇದಾಗಿದೆ. ನಾನೀಗ ಗ್ಲಾಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಗ್ನಲ್ಲಿ. ನೋಡಿ, ಜಾರ್ ತಗೊಂಡಿದ್ದೀನಿ, ಆಲ್ರೆಡಿ ಹಾಕಿಟ್ಟಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು 2 ದಿನವರೆಗೆ ಇಟ್ಕೊಂಡು ಕುಡಿಬೋದು. ನೋಡಿ, ಬೇಕಾದರೆ ಐಸ್ ಕ್ಯೂಬ್ ಹಾಕೋಬೋದು. ಐಸ್ ಕ್ಯೂಬ್ ಕೂಡ ಹಾಕೊಂಡು ಕುಡಿಬೋದು, ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನೀವು ಬೇಕಾದರೆ ಹಾಕೋಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಳಿಗ್ಗೆ ಹೊತ್ತು ಮರಿಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು. ಜ್ಯೂಸ್ ರೆಡಿಯಾಗಿದೆ.